ಸ್ನೇಹಿತರ, ನಟಿ ಸುಧಾರಾಣಿ ಕನ್ನಡಿಗರ ಮನಸ್ಸಿನಲ್ಲಿ ಸದಾ ಉಳಿಯುವ ಕನ್ನಡ ಸಿನಿಮಾ ರಂಗದ ಸ್ಟಾರ್ ಎಂದರೆ ತಪ್ಪಿಲ್ಲ. ಅತಿ ಚಿಕ್ಕ ವಯಸ್ಸಿನಲ್ಲೇ ಕನ್ನಡ ಸಿನಿಮಾ ರಂಗದಲ್ಲಿ ನಾಯಕಿಯಾಗಿ ಮತ್ತು ಮಿಂಚು ಹರಿಸಿದ್ದರು ನಟಿ ಸುಧಾರಾಣಿಯವರು. 1978ರಲ್ಲೇ ಬಾಲನಟಿಯಾಗಿ ಬಂದಿದ್ದರು. ಆ ನಂತರ 1986ರಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ನಾಯಕಿಯಾಗಿ ಇದೇ ನಟಿ ಸುಧಾರಾಣಿಯವರು ಆನಂದ್ ಸಿನಿಮಾದಲ್ಲಿ ಮಿಂಚಿದರು. ಇಂತಹ ಮಹಾನ್ ನಟಿಯ ಬಾಳಲ್ಲೇ ವಿಧಿಯಾಟ ಘೋರವಾಗಿತ್ತು. 1986ರ ಸಮಯದಲ್ಲಿ ಶಿವರಾಜ್ ಕುಮಾರ್ ಅವರ ಆನಂದ್ ಸಿನಿಮಾ ಭರ್ಜರಿಯಾಗಿ ಬ್ಲಾಕ್ ಬಸ್ಟರ್ ಹಿಟ್ ಆದ ನಂತರ ಸಂಚಲನ ಸೃಷ್ಟಿಯಾಗಿತ್ತು. ನಟಿ ಸುಧಾರಾಣಿಯವರಿಗೆ ಭಾರಿ ಭರ್ಜರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತು. ಹಾಗೆ ಹೀರೋಗಳ ಕಾಲ್ ಶೀಟ್ ಅಂದ್ರೆ ಡೇಟ್ ಪಡೆಯುವ ಮೊದಲು ನಟಿ ಸುಧಾರಾಣಿಯವರ ಡೇಟ್ ಪಡೆಯಬೇಕು, ಆ ನಂತರ ಸಿನಿಮಾ ಶೂಟಿಂಗ್ ಶುರು ಮಾಡಬೇಕು ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಟಿ ಸುಧಾರಾಣಿಯವರ ಮನೆಯ ಬಳಿ ನಿರ್ಮಾಪಕರು ಸಾಲು ಸಾಲುಗಟ್ಟಿ ನಿಲ್ಲುತ್ತಿದ್ದರು. ಹೀಗಿದ್ದಾಗಲೇ ನಟಿ ಸುಧಾರಾಣಿ ಗಂಡನಿಂದಲೇ ಸಾಯುವ ಹಂತಕ್ಕೆ ಹೋಗಿದೆ. ನಟಿ ಸುಧಾರಾಣಿಯವರಿಗೆ ಈಗ ಬರೋಬ್ಬರಿ 51 ವರ್ಷ ವಯಸ್ಸು ಆಗಿದ್ದರೂ ಕೂಡ ಸಿನಿಮಾ ಮತ್ತು ಧಾರಾವಾಹಿ ಮಾಡುತ್ತಾ ಬ್ಯುಸಿಯಾಗಿದ್ದಾರೆ. ಅದರಲ್ಲೂ ನಟಿ ಸುಧಾರಾಣಿ ಅಭಿನಯಿಸುವ ಧಾರಾವಾಹಿಗಳಲ್ಲಿ TRP ಕೂಡ ಆಕಾಶ ಮುಟ್ಟುತ್ತದೆ. ಹೆಣ್ಣು ಮಕ್ಕಳು ಕೂಡ ಇಷ್ಟಪಟ್ಟು ಸುಧಾರಾಣಿಯವರ ಆಕ್ಟಿಂಗ್ ಕಣ್ಣು ತುಂಬಿಸಿಕೊಳ್ಳುತ್ತಾರೆ. ಹೀಗಿದ್ದಾಗಲೇ ನಟಿ ಸುಧಾರಾಣಿ ಗಂಡನಿಂದಲೇ ಸಾಯುವ ಹಂತಕ್ಕೆ ಬಂದಿದ್ದಾರೆ. ಹೌದು, ನಟಿ ಸುಧಾರಾಣಿ ಅವರಿಗೆ ಭಾರಿ ಸಮಸ್ಯೆ ಆಗಿದೆ. ಹೌದು, ನಟಿ ಸುಧಾರಾಣಿ 1990ರಲ್ಲಿ ಡಾಕ್ಟರ್ ಒಬ್ಬರನ್ನ ಮದುವೆಯಾಗಿ ಅಮೆರಿಕಾಗೆ ಶಿಫ್ಟ್ ಆಗಿದ್ದರು. ಆದರೆ ಮೊದಲ ಗಂಡ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡುತ್ತಿದ್ದರಂತೆ. ಅಮೆರಿಕಾಗೆ ಶಿಫ್ಟ್ ಆದ ನಂತರ ನಟಿ ಸುಧಾರಾಣಿಯವರ ಗಂಡ ಈ ರೀತಿ ಟಾರ್ಚರ್ ಕೊಡುತ್ತಿದ್ದ ಕಾರಣ ಗಂಡನಿಂದಲೇ ಸಾಯುವ ಹಂತಕ್ಕೆ ಹೋಗಿದ್ದರಂತೆ ಅವರ ಪರಿಸ್ಥಿತಿ. ಆದರೆ ಕೊನೆಗೆ ಇಷ್ಟೆಲ್ಲ ಹಿಂಸೆ ಅನುಭವಿಸುತ್ತಿರುವ ವಿಚಾರ ತಿಳಿದು ಮರಳಿ ಭಾರತಕ್ಕೆ ಕರೆತಂದ ನಂತರ ಇನ್ನೊಂದು ಮದುವೆಯಾಗಿ ಈಗ ಖುಷಿಯಾಗಿದ್ದಾರೆ. ಹಾಗೆ 2000ನೇ ಇಸವಿಯಲ್ಲಿ ನಟಿ ಸುಧಾರಾಣಿಯವರು 2ನೇ ಮದುವೆ ಆಗಿದ್ದರು. ಅವರಿಗೆ ಒಬ್ಬರು ಪುತ್ರಿ ಕೂಡ ಇದ್ದಾರೆ. ಹಾಗೆ 2ನೇ ಮದುವೆಯ ನಂತರ ಮತ್ತೊಮ್ಮೆ ಸಿನಿಮಾ ರಂಗದಲ್ಲಿ ಮಿಂಚು ಹರಿಸಿದರು ನಟಿ ಸುಧಾರಾಣಿ. ಸೊ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.